ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು RSS ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ನಮ್ಮ ಚಾನೆಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂಟಿ ಧ್ವನಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇವತ್ತಿನ ಗೃಹ ಮಂತ್ರಿಗಳು RSS ವಿರುದ್ಧ ತಮ್ಮ ಟೀಕಾ ಪ್ರಹಾರವನ್ನ ಮುಂದುವರಿಸಿದ್ದಾರೆ. ಅಫ್ಕೋರ್ಸ್ ಪ್ರಿಯಾಂಕ್ ಖರ್ಗೆ ಅವರು ಏನೇನು ಮಾತಾಡ್ತಿದಾರೋ ಅದೆಲ್ಲವೂ ಸತ್ಯ. RSS ಕುರಿತಂತೆ RSS ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನುವಂತ ವಿಚಾರನ ಜನಗಳ ಮುಂದೆ ಇಟ್ಟಿದ್ದಾರೆ. ಅದು ಎಲ್ರಿಗೂ ಗೊತ್ತು. 100 ವರ್ಷ ಆಗ್ತಾ ಬರ್ತಾ ಇದೆ RSSಗೆ. 100 ವರ್ಷ ಆಗ್ತಾ ಬಂದಿರೂ RSS ಅನ್ನುವಂತ ಸಂಘಟನೆ ಯಾವತ್ತಿಗೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಮತ್ತು ದೇಶಭಕ್ತಿ ಬಗ್ಗೆ ಮಾತನಾಡುವಂತ, ಸಮಾನತೆ ಬಗ್ಗೆ ಮಾತನಾಡುವಂತ, ರಾಷ್ಟ್ರ ಕಟ್ಟೋದ್ರ ಬಗ್ಗೆ ಮಾತನಾಡುವಂತ RSS ಯಾವತ್ತಿಗೂ ಅಲ್ಲಿ ತನ್ನ ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮಗಳನ್ನ ತನ್ನ ಪಟ್ಟಿಯಲ್ಲಿ ಹಾಕೊಂಡಿಲ್ಲ. ಜೊತೆಗೆ ಮಹಿಳೆಯರಿಗೆ ಸಮಾನತೆ ಬಗ್ಗೆ ಮಾತೇ ಆಡಲ್ಲ. ಇನ್ಫ್ಯಾಕ್ಟ್ RSS ಮಹಿಳೆಯರ ವಿರೋಧಿಯಾಗಿದೆ. ಇವತ್ತನಕ ಈ 100 ವರ್ಷದಲ್ಲಿ ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಕೆಳಗಿನ ಅತ್ಯಂತ ತಾಲೂಕು ಅಥವಾ ಹೋಬಳಿ ಮಟ್ಟ ತನಕ ಕೂಡ RSS ಎಂದಿಗೂ ಮಹಿಳೆಯರನ್ನ ತನ್ನ ಕಾರ್ಯಕರ್ತರನ್ನ ಮಾಡ್ಕೊಂಡಿಲ್ಲ, ಅಥವಾ ಮಹಿಳೆಯರನ್ನ ಅಧ್ಯಕ್ಷರನ್ನಾಗೋ ಅಥವಾ ಒಂದು ಹೆಡ್ಗಳನ್ನಾಗೋ ಮಾಡಿಲ್ಲ. ಇದು RSS ನವರ ಅಸಲಿಯತ್ತು. ಇದು ಎಲ್ರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಇವಾಗಿಲ್ಲ. ಆದ್ರೆ ಈ ಪ್ರಶ್ನೆಯನ್ನ ಖರ್ಗೆ ಅವರೊಬ್ಬರೇ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೊಬ್ಬರೇನೆ. ರಾಷ್ಟ್ರ ಮಟ್ಟದಲ್ಲಿ ಸಂಸತ್ನಲ್ಲಿ ಅನೇಕ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವನಿ ಎತ್ತಿದ್ರು. ಆದ್ರೆ ಅವರ ಧ್ವನಿಗೆ ಯಾರು ಧ್ವನಿಗೂಡಿಸ್ಲಿಲ್ಲ. ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಅವ್ರ ಧ್ವನಿ ಕೂಡ ಒಂಟಿ ಧ್ವನಿಯಾಗಿದೆ. ಯಾಕೆ? ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ತರದಲ್ಲಿ ಈ RSS ಅನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಿಷೇಧ ಮಾಡಿದ್ರು. ಆನಂತರ ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಿದ್ರು. ಹಲವು ಸಂದರ್ಭಗಳಲ್ಲಿ ಈ ರೀತಿ RSS ಚಟುವಟಿಕೆಗಳನ್ನ ನಿಷೇಧ ಮಾಡ್ತಾನೆ ಬಂದಿದ್ರು ಕೂಡ ಕಾಂಗ್ರೆಸ್ ಅದನ್ನ ಒಂದು ದೊಡ್ಡ ಕಾರ್ಯಕ್ರಮವಾಗಿ ತಗೋಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ತಗೊಂಡಿಲ್ಲ. ಅದನ್ನ ಕಾಂಗ್ರೆಸ್ನ ಒಬ್ರು ಮಾತಾಡ್ತಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವ್ರನ್ನ, 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವ್ರನ್ನ RSS ನವರು ವಿಪರೀತ ಟಾಂಟ್ ಮಾಡಿದ್ರು, ವಿಪರೀತವಾಗಿ ಟೀಕೆ ಮಾಡಿದ್ರು. ಸಿದ್ದರಾಮುಲ್ಲಾ ಖಾನ್ ಅಂದ್ರು, ದಲಿತರಾಮಯ್ಯ ಅಂತಂದ್ರು, ಹೇಗೇಗೋ ಸಿದ್ದರಾಮಯ್ಯನ ಹಿಂದೆ ಬಿದ್ದು ತುಂಬಾ ಟಾಂಟ್ ಕೊಟ್ರು. ಆದ್ರೂ ಕೂಡ ಸಿದ್ದರಾಮಯ್ಯನವರು ಕೂಡ RSS ವಿರುದ್ಧ ಮಾತಾಡ್ಲಿಲ್ಲ. ಇವರಷ್ಟು, ಖರ್ಗೆ ಅವರಷ್ಟು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಷ್ಟು. ಸೊ ಹಾಗಾಗಿ ಸುಮ್ಮನೆ ನೀವು RSS ವಿರುದ್ಧ ಮಾತಾಡ್ತಾ ಒಂದು ಈಗ ನಿಮ್ಮ ಮಾತು ಸತ್ವ ಕಳ್ಕೊತಾ ಇದೆ. ಹಾಗಾಗಿ ಬಿಟ್ಬಿಡಿ. ಅವ್ರು ಯಾವತ್ತೂ ಕೇರ್ ಮಾಡಲ್ಲ. RSS ನವರು ಯಾರ ಮಾತಿಗೂ ಉತ್ತರ ಕೊಡಲ್ಲ, ಯಾವತ್ತಿಗೂ ಕೊಡೋದಿಲ್ಲ. ಅವ್ರು ಏನೇ ಹೇಳ್ತಾರೋ ಅದಕ್ಕೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತಾರೆ. RSS ಸರ್ಕಾರ ಇದೆ ಈಗ. ಭಾರತ ಸರ್ಕಾರವನ್ನ RSS ರೂಲ್ ಮಾಡ್ತಿದೆ ಈಗ ಬಿಜೆಪಿ ರೂಪದಲ್ಲಿ. ಹಲವು ಶಾಖೆಗಳನ್ನ ಹೊಂದಿರುವ RSS ಅವರೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅಥವಾ ಇನ್ನೇನೇನು ಮ್ಯಾನಿಪುಲೇಷನ್ಸ್ ಗಳನ್ನ ಒಟ್ಟುಗೂಡಿಸಿ ಇವತ್ತು ಸರ್ಕಾರವನ್ನ ತಂದಿದ್ದಾರೆ. ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಇಬ್ಬರೇ ಈ ಭಾರತ ಸರ್ಕಾರದಲ್ಲಿ ನಮ್ ಕಣ್ಣು ಕಾಣುವಂತವ್ರು. ಇವರಿಬ್ರು ಕೂಡ RSS ನ ಮಹಾಪೋಷಕರೇ ಆಗಿರುವಾಗ, ಅವ್ರದೇ ಸರ್ಕಾರ ಕೈಲಿರುವಾಗ ಅವ್ರು ಯಾವುದಕ್ಕೂ ಉತ್ತರ ಕೊಡಲ್ಲ ಮತ್ತು ಯಾವುದಕ್ಕೂ ಉತ್ತರದಾಯಿತ್ವವನ್ನು ಇರೋಲ್ಲ. ಹಾಗಾಗಿ ಅವ್ರ ವಿರುದ್ಧ ನೀವು ಸುಮ್ಮನೆ ಕಾಲಹರಣ ಮಾಡ್ತಿದ್ದೀರ ಅಂತ ಅನ್ಸುತ್ತೆ. ನೀವು ಇಷ್ಟು ದಿನ ತನಕ ಟೀಕೆ ಮಾಡಿದ್ ಸಾಕು. ನಿಮ್ಮ ಟೀಕೆಗೆ ಬೆಂಬಲ ವ್ಯಕ್ತಪಡಿಸಿ ನಿಮ್ಮ ಪಕ್ಷ ಯಾವತ್ತೂ ನಿಮ್ಮ ಪರವಾಗಿ ನಿಲ್ಲಿಲ್ಲ. ಮತ್ತು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಅನೇಕರು RSS ಬೆಂಬಲಿಗರಿದ್ದಾರೆ ಮತ್ತು RSS ನ ಪ್ರೀತಿಸುವಂತರು ಇದ್ದಾರೆ. ಸ್ವತಃ RSS ಇಂದಲೇ ಬೆಳೆದು ಬಂದಂತ ಬೇಕಾದಷ್ಟು ಜನ ಮಂತ್ರಿಮಂಡಲದಲ್ಲಿದ್ದಾರೆ, ಶಾಸಕರಾಗಿದ್ದಾರೆ, ಎಲ್ಲರೂ ಆಗಿರ್ಬೇಕಾದ್ರೆ ಯಾಕೆ ಅವರು RSS ವಿರುದ್ಧ ಮಾತಾಡ್ತಾರೆ? ಒಂದಲ್ಲ ಒಂದು ಕಾಲಕ್ಕೆ ಹಿಂದೆಲ್ಲ ಕಾಂಗ್ರೆಸ್ ಬಿಟ್ಟು ನಾವು RSSಗೋ ಅಥವಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೂ ಹೋಗ್ಬೇಕಾದಂತ ಸಂದರ್ಭ ಬಂದಾಗ ನಾವು RSS ಜೊತೆ ಸ್ವಲ್ಪ ಒಂದು ಸಾಫ್ಟ್ ಕಾರ್ನರ್ ಆಗಿರ್ಲೇಬೇಕಾಗಿತ್ತು ಅನ್ನುವಂತ ಒಂದು ಅಜೆಂಡವನ್ನ ಎಲ್ಲರೂ ಒಳಗಡೆ ಇಟ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದವರಾಗಿರ್ಬೋದು, ಶೂದ್ರರಾಗಿರ್ಬೋದು, ಕೆಲವು ದಲಿತರು ಆಗಿರ್ಬೋದು, ಇವರೆಲ್ಲರೂ RSS ನ ಒತ್ತು ಮೆರೆಸ್ತಾ ಇದ್ದಾರೆ. ನಮ್ಮವರೇ ನಾರಾಯಣ ಸ್ವಾಮಿ ಅವರು ಕೂಡ RSS ನ ಒತ್ತು ಮೆರೆಸಿದ್ರು ಒಂದು ಪೋಸ್ಟ್ಗೋಸ್ಕರ. ಈಗ ನಮ್ಮ ಮಹೇಶ್ ಅಣ್ಣವ್ರು ಇದ್ದಾರೆ, ಅವರು ಬಹುಜನ ಚಳವಳಿಯಿಂದ ಹೋದವರು. ಅವರು ಕೂಡ ಇವತ್ತು RSS, ಸಾವರ್ಕರ್ ಎಲ್ಲರನ್ನು ಆಡಿ ಹೊಗಳ್ತಾ ಇದ್ದಾರೆ. ಅಂದ್ರೆ ಅವರವರ ಪೋಸ್ಟಿಂಗ್ಸ್ಗಳಿಗೋಸ್ಕರ, ಅವರ ಒಂದು ವೈಯಕ್ತಿಕ ಗೇನಿಂಗ್ಸ್ ಇರ್ತಾವಲ್ಲ, ಅಧಿಕಾರದ ಗೇನಿಂಗ್ಸ್, ಅದಕ್ಕೋಸ್ಕರ RSS ನ ಆಡಿ ಹೊಗಳ್ತಾನೆ ಇದ್ದಾರೆ. ಅನೇಕರು RSS ವಿರುದ್ಧ ಬಂದವರಲ್ಲ ಇವತ್ತು RSS ಪರವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಅಧಿಕಾರ, ಇನ್ಯಾವ ಉದ್ದೇಶವೂ ಅವ್ರ ಹತ್ರ ಇಲ್ಲ. ಹಾಗಾಗಿ ಎಲ್ಲರೂ ಅಧಿಕಾರದ ಜೊತೆ ಶಾಮೀಲಾಗೋದಕ್ಕೋಸ್ಕರ RSS ನ ಭಜನೆ ಮಾಡುವಾಗ ನೀವು ಒಬ್ರು RSS ವಿರುದ್ಧ ನಿಂತಿದ್ದೀರ ಒಬ್ಬ ಮಂತ್ರಿಯಾಗಿ. ಸಾಕು, ಬಿಟ್ಬಿಡಿ. RSS ನವರು ನಿಮ್ಗೆ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡಲ್ಲ. ನಿಮ್ಮ ಪ್ರಶ್ನೆ ಮಾತ್ರ ಅಲ್ಲ, ಜಗತ್ತಿನ ಯಾರ ಪ್ರಶ್ನೆಗೂ RSS ಉತ್ತರ ಕೊಡಲ್ಲ. ನಿಲ್ಸ್ಬಿಡಿ. ಈಗ ನಿಮ್ ಕೈಗೆ ಅದ್ಭುತವಾದಂತ ಪೋಸ್ಟಿಂಗ್ ಸಿಕ್ಕಿದೆ, ಅಂದ್ರೆ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿದೆ. ಗೃಹ ಮಂತ್ರಿ ಆಗಿದ್ರೆ ನೀವು, ಗೃಹ ಮಂತ್ರಿ ಆಗಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ನೇಮಕ ಮಾಡೋದೇನಾರ ಇದೆಯಾ, ಅಥವಾ ಟ್ರಾನ್ಸ್ಫರ್ಸ್ ಗಳೇನಾರ ಇದೆಯಾ, ಅಥವಾ ಪ್ರಿಸನ್ಸ್ ಅಂದ್ರೆ ಜೈಲ್ಸ್ ಗಳು ನಿಮಗೆ ಬರ್ತವೆ. ಜೈಲ್ಸ್ ಗಳು ಬೇಕಾದಷ್ಟು ಸುಧಾರಣೆ ಆಗ್ಬೇಕಾಗಿದೆ ಮತ್ತು ಇಲ್ಲಿ ಬೇಕಾದಷ್ಟು ಟ್ರಾನ್ಸ್ಫರ್ ಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಗಟ್ಟಿಗೊಳಿಸಬಹುದು.
ಮತ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಸಂಘಟನೆಗಳ ಮೇಲೆ ಪ್ರೀತಿ ಇದ್ರೆ ನಿಮ್ಮದೇ ಆದಂತ ಸಂಘಟನೆಗಳನ್ನ, ನಿಮ್ಮದೇ ಆದಂತ ಯುವಕರನ್ನ ಇವತ್ತು ಎಂಪವರ್ ಮಾಡಿ. ಒಂದು ಸರ್ಕಾರಿ ಕೆಲಸದ ಮುಖಾಂತರ ಎಂಪವರ್ ಮಾಡ್ತಿರೋ, ಅಥವಾ ಸಂಘ ಸಂಸ್ಥೆಗಳಿಗೆ ನಿಮ್ಮ ಕೈಲಾದಂತ ಸಹಾಯ ಮಾಡೋದ್ರ ಮುಖಾಂತರ ಎಂಪವರ್ ಮಾಡ್ತಿರೋ, ಅಥವಾ ನಿಮ್ಮದೇ ಒಂದು ಸಂಘಟನೆಯಾಗಿ ದೊಡ್ಡ ಸಂಘಟನೆಯನ್ನ ರೂಪಿಸ್ತಿರೋ ಗೊತ್ತಿಲ್ಲ. ಈ ಸಂದರ್ಭವನ್ನ ಬಳಸ್ಕೊಂಡು ನೀವು ನಿಮ್ಮ ಜನರನ್ನ ಮತ್ತು ನಿಮ್ಮ ಯುವಕರನ್ನ ಒಂದು ಪಡೆ ಕಟ್ಟದಲ್ಲಿ ಎಂಪವರ್ ಮಾಡ್ತಾ ಹೋಗಿ, ಸೈಲೆಂಟ್ ಆಗಿ ಮಾಡ್ತಾ ಹೋಗಿ. ಯಾರಿಗೂ ಗೊತ್ತಾಗದೆ ನಂಗೆ RSS ನವರು ಯಾರೇ ಏನೇ ಕ್ವಶನ್ ಕೇಳಿದ್ರು ಕೇರ್ ಮಾಡದೆ ತಮ್ಮಷ್ಟು ತಾವು ಮುಂದುವರಿತಾರಲ್ಲ, ಆ ರೀತಿ ನಾವು ಮಾಡಕ್ ಸಾಧ್ಯನಾ? ಅದನ್ನ ನೋಡಿದ್ರೆ ಸಾಕು. ಸೊ ಇದು ನಮಗ್ ಬೇಕಾಗಿರ್ತಕ್ಕಂಥ ತುರ್ತಿನ ಕೆಲಸ. ಈಗ ನೀವು ದಿನ ಬೆಳಗಾದ್ರೆ ಮೀಡಿಯಾದವ್ರು ನಿಮ್ ಮುಂದೆ ಬಂದು ಹಿಡಿತಾರೆ ಅನ್ನೋಕ್ಕೋಸ್ಕರ ನೀವು ಹೋಗಿ RSS ಅಂತ ಜಪ ಮಾಡ್ತಾ ಇದ್ರೆ ಮೀಡಿಯಾದವ್ರಿಗೆ ಅದೊಂದೇ ಖುಷಿ, ಮತ್ತು ನಿಮ್ಮನ್ನ ಅಲ್ಲಿ ಎಂಗೇಜ್ ಮಾಡ್ತಾರೆ, ಮತ್ತು ನಿಮ್ಮನ್ನ ಎಂಗೇಜ್ ಮಾಡೋದೇ ಅವ್ರಿಗೂ ಬೇಕಾಗಿರ್ತಕ್ಕಂಥ ಉದ್ದೇಶ. ಸೊ ನಿಮ್ಮನ್ನ ಎಂಗೇಜ್ ಮಾಡೋದ್ರ ಮುಖಾಂತರ ದಿನವೆಲ್ಲ ಅವನು RSS ವಿರುದ್ಧ ಮಾತಾಡ್ತಾನೆ ಅನ್ನುವಂತ ರೂಪದಲ್ಲಿ ಜನಗಳ ಮಧ್ಯದಲ್ಲಿ ನಿಮ್ಮನ್ನ ಒಂದು ವಿಲನ್ ಆಗಿ ಚಿತ್ರಣ ಮಾಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ನೀವು ಮಾತಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ, ನಾನು ಹೇಳ್ತೀನಿಲ್ಲ. 100% ನೀವೇನ್ ಮಾತಾಡ್ತಾರೋ ಅದಕ್ಕೆಲ್ಲರಿಗೂ ನಮ್ಮ ಬೆಂಬಲ ಇದೆ. ಆದ್ರೆ ಈ ಬೆಂಬಲವನ್ನು ಕೊಡಬೇಕಾಗಿರ್ತಕ್ಕಂಥ ಯಾರು? ಇಲ್ಲಿನ ಶೋಷಿತ ಸಮುದಾಯಗಳು ಕೊಡಬೇಕಾಗಿತ್ತು, ಇಲ್ಲಿನ ಶೂದ್ರರು ಮತ್ತು ಅತಿ ಶೂದ್ರರು ಕೊಡಬೇಕಾಗಿತ್ತು, ಇಲ್ಲಿನ ಹಿಂದುಳಿದ ವರ್ಗದವರು ಕೊಡಬೇಕಾಗಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಂಗ್ರೆಸ್ ಅಜೆಂಡಾ ಕೊಡಬೇಕಾಗಿತ್ತು. ನಿಮ್ಮ ಕಾಂಗ್ರೆಸ್ ಅಜೆಂಡಾದಲ್ಲೇ ಕಾಂಗ್ರೆಸ್ ಆ ಕಾಲದಿಂದನೂ RSS ಗೆ ವಿರುದ್ಧವಾಗಿ ಇದೆ ಅನ್ನೋದೇ ಆದ್ರೆ, ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಿದ್ರು ಅನ್ನೋದಾದ್ರೆ, ಇವತ್ತಿಗೂ ಕೂಡ ಇಡೀ ಕಾಂಗ್ರೆಸ್ ನಿಂತ್ಕೋಬೇಕು. ಅದು ಮತ್ತೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಹೋಗ್ಬೇಕು. ನಿಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಕೂಡ ಅನೇಕ ಬಾರಿ ಇದಕ್ಕೆ ವಿರುದ್ಧವಾಗಿ, ಅಂದ್ರೆ RSS ವಿರುದ್ಧವಾಗಿ ಧ್ವನಿ ಎತ್ತಿದಾಗ ನಿಮ್ಮ ಪಕ್ಷದಲ್ಲೇ ಯಾರು ಅವರಿಗೆ ಧ್ವನಿಗೂಡಿಸಲ್ಲ. ಯಾಕೆಂದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ನಾನು ಹೇಳ್ದಂಗೆ ಅವರೆಲ್ಲರೂ RSS ನ ಬೆಂಬಲಿಗರು ಅಥವಾ ಆರಾಧಕರು ಅಥವಾ RSS ನವರೇ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಸೊಸೈಟಿಲಿ ಏನಿದೆ ಅಂದ್ರೆ ಕಾಂಗ್ರೆಸ್ಗೂ ಬಿಜೆಪಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಇನ್ನೊಂದು ರೂಪದ ಸಾಫ್ಟ್ ರೂಪದ ಹಿಂದುತ್ವವನ್ನ ಹೇರುತ್ತೆ ಅಂತ ನಮಗೆ ಗೊತ್ತು ಎಲ್ರಿಗೂ. ಹಾಗಾಗಿ ಈ ತರದ ಒಂದು ಮನೋಭೂಮಿಕೆ ಸಿದ್ಧವಾಗಿರುವಾಗ ಇಲ್ಲಿ ನೀವು ಎಷ್ಟು ಅಂತ ಮಾತಾಡ್ತೀರಾ? ನಿಮ್ಮನ್ನ ಮಾತಾಡಿಸ್ಬೇಕು ಅಂತಲೇ ಇಲ್ಲಿನ ಮೀಡಿಯಾಗಳು ಕಾಯ್ಕೊಂಡು ಕೂತಿವೆ. ಮತ್ತು ಅದಾದ ನಂತರ ಬೇಕಾದಷ್ಟು ಜನ ಇಲ್ಲಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ ವಿರುದ್ಧ ಬರ್ಕತಾ ಹೋಗ್ತಾರೆ. ಅದೆಲ್ಲ ನಿಲ್ಲಿಸ್ಬಿಟ್ಟು ನನ್ನ ಪ್ರಕಾರ ನನ್ನ ಒಂದು ಸಲಹೆ ಏನು ಅಂದ್ರೆ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಮತ್ತು ಅನೇಕ ವರ್ಷಗಳ ಕಾಲ ಇದೇ ಸಾಮಾಜಿಕ ಜೀವನದಲ್ಲಿ ಸಕ್ರಿಯನಾಗಿರುವವನಾಗಿ ನನ್ನ ಸಲಹೆ ಏನು ಅಂದ್ರೆ, ನಾನು ನಿಮ್ಮ ಅಭಿಮಾನಿಗೆ ಸಲಹೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಇನ್ಮೇಲೆ ಈ RSS ವಿಚಾರ ನಿಲ್ಲಿಸ್ಬಿಡಿ. ನೀವೇನಾದ್ರೂ ಮಾಡದಿದ್ರೆ ಕಾನೂನು ಸುವ್ಯವಸ್ಥೆ ಮುಖಾಂತರ ಕಾನೂನು ಸುವ್ಯವಸ್ಥೆಗೆ ಭಂಗ ತರೋರ್ನ ಸೈಲೆಂಟ್ ಆಗಿ ಕಾನೂನನ್ನ ಬಳಸಿ, ಕಾನೂನಿನ ಅಸ್ತ್ರವನ್ನ ಬಳಸಿ, ಸಂವಿಧಾನದ ಅಸ್ತ್ರವನ್ನ ಬಳಸಿ, ಅಥವಾ ನಿಮ್ಗಿರ್ತಕ್ಕಂಥ ಪವರ್ ನ ಬಳಸಿ ನೀವು ಏನಾದ್ರು ಹತ್ತಿಕ್ಬೋದು ಸೈಲೆಂಟ್ ಆಗಿ, ನಾನು ಹೇಳೋದು. ಸೊ ಹಾಗಾಗಿ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಕನ್ಸ್ಟ್ರಕ್ಟಿವ್ ಕೆಲಸ ಏನ್ ಬಯಸ್ತೀನಿ ನಿಮ್ಮಿಂದ ಅಂದ್ರೆ, ನಿಮಗೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ಪೋಸ್ಟ್ ನ ಉಪಯೋಗಿಸಿಕೊಂಡು ಸಂಘಟನೆಯನ್ನ ಬಲಪಡಿಸಿ, ನಿಮ್ಮದೇ ಸಂಘಟನೆಯನ್ನ, ದಲಿತ ಸಂಘಟನೆಗಳನ್ನ ಅಥವಾ ಒಂದು ಹೊಸ ಪಡೆಯನ್ನ ಕಟ್ಟಿ, ಯುವಕರ ಪಡೆಯನ್ನ ಕಟ್ಟಿ, ಪ್ರೇಮದ ಚಟುವಟಿಕೆ ಇರುವಂತ ಸಕಲರನ್ನು ಒಳಗೊಳ್ಳುವಂತ ಅದ್ಭುತವಾದ ಸಂಘಟನೆಗೆ ಬೇಕಾದಷ್ಟು ಜನ ಇದಾರಲ್ಲ, ಅವ್ರನ್ನ ಕರೆದು ಅವ್ರ ಜೊತೆಗೆ ಸಂಘಟನೆ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಹಿಂಗ್ ಮಾಡೋದ್ರ ಮುಖಾಂತರ ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಮಾಡಬಹುದೇ ಹೊರತು ಸುಮ್ಮನೆ ಬೇರೆಯವ್ರನ್ನ ಟೀಕೆ ಮಾಡ್ತಾ, ವಿಮರ್ಶೆ ಮಾಡ್ತಾ, ಅಥವಾ ಅವ್ರನ್ನ ಪ್ರತಿದಿನ ಮೀಡಿಯಾದವ್ರು ಬಂದು ಕೇಳ್ತಾರೆ ಅಂತ ಮೀಡಿಯಾದವ್ರು ಹೊಟ್ಟೆ ತುಂಬಿಸೋಕೋಸ್ಕರ ನೀವು ಬರೀ RSS ಜಪ ಮಾಡ್ಬೇಡಿ. ಇದು ನಮ್ಮೆಲ್ಲರ ಆಶಯ ಅಷ್ಟೇ, ಸಲಹೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಆಶಯ ಇದು. ಸೊ ಅನೇಕ ಜನರ ಆಶಯದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಕನ್ಸ್ಟ್ರಕ್ಟಿವ್ ಆಗಿರುವಂತ ಕೆಲಸ ಮಾಡಿ ದೊಡ್ಡ ಹೆಸರನ್ನ ಗಳಿಸಿ. ನೀವು ಇರೋ 2 ವರ್ಷದಲ್ಲಿ ಅತ್ಯುತ್ತಮವಾದಂತ ಗೃಹ ಮಂತ್ರಿ, ಹಿಂದೆ ಪರಮೇಶ್ವರ್ ಅವರು ಇದ್ರು, ಅವರು ನಮ್ಗೆ ಏನ್ ಕೇಳಿದ್ರು ಏನು ಗೊತ್ತಿಲ್ಲ ಅಂತ ಇದ್ರು. ಸೊ ಏನು ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಯಿಂದ ಎಲ್ಲವೂ ಗೊತ್ತು ಅನ್ನುವಂತ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದೀರಾ. ಎಲ್ಲವೂ ಗೊತ್ತು ನಿಮಗೆ, ನಿಮ್ ನಾಲೆಡ್ಜ್ಗೆ ಶರಣು ಮತ್ತು ನಿಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗೆ ಶರಣು. ಅದನ್ನೆಲ್ಲವನ್ನ ನೀವು ಮೀಡಿಯಾದವ್ರ ಜೊತೆ ಹಂಚಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಈ ನಾಲೆಡ್ಜ್ ಬಳಸ್ಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ಸಮಾಜವನ್ನ ಕಟ್ಟೋಣ. ಈ ಕೈಗೆ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು ಬಳಸ್ಕೊಂಡು ಏನೆಲ್ಲ ಮಾಡ್ಬೋದು ಈ ಯುವಕರಿಗೆ, ಸಮಾಜಕ್ಕೆ, ಶಾಂತಿಗೆ, ಸುವ್ಯವಸ್ಥೆಗೆ, ದೇಶಕ್ಕೆ, ರಾಜ್ಯಕ್ಕೆ ಏನೆಲ್ಲ ಇನ್ನೋವೇಟಿವ್ ಆಗಿ ಕೊಡ್ಬೋದು. ನಿಮ್ಮ ಹತ್ರ ಐಡಿಯಾಗಳು ಚೆನ್ನಾಗಿದೆ, ಆ ತರದ ಇನ್ನೋವೇಟಿವ್ಗಳನ್ನ ಕೊಡ್ಬೇಕು ಅಂತ ನಾನು ಬಯಸ್ತೀನಿ ನಿಮ್ಮಿಂದ. ನಮಸ್ಕಾರ.